ಇವತ್ತಿನ ದಿವಸ ಏನು ಶಿರಾ ತಾಲೂಕಿನ ಗೌಡಗೆರೆ ಮತ್ತು ಹುಲಿಕುಂಟೆ ಹೋಬಳಿಯ ವಿವಿಧ ರೈತರು ನಮಗೆ ಮನವಿಯನ್ನು ಸಲ್ಲಿಸಿದರು. ನಾವೇನು ಗುಜರಾತ್ ಮೂಲದ ಒಂದು ಶಯನೋ ಬಯೋಟೆಕ್ ಅನ್ನುವ ಒಂದು ಕಂಪ್ನಿಯಿಂದ ಶರತ್ ಕಿಂಗ್ ಅನ್ನೋ ಒಂದು ತಳಿಯನ್ನು, ದಾಳಿಂಬೆ ತಳಿಯನ್ನು ಖರೀದಿ ಮಾಡಿ ನಾವೆಲ್ಲ ನಾಟಿ ಮಾಡಿದ್ದೀವಿ. ಅದರಲ್ಲಿ ವಿವಿಧ ತಳಿಗಳಾದ ಗಣೇಶ, ಅರಕ್ತ, ಮೃದುಳ, ರೂಬಿ ಮತ್ತು ಕೆಲವು ಈ ಶರತ್ ಕಿಂಗ್ ತಳಿಗಳು ಸಹ ತುಂಬ ಮಿಕ್ಸ್ ಆಗಿರೋದ್ರಿಂದ ರೈತರು ಏನು ಅದನ್ನು ನಾಟಿ ಮಾಡಿ ತುಂಬ ಖರ್ಚನ್ನು ಮಾಡಿ ಇವತ್ತು ಬೆಳೆಯನ್ನು ಬೆಳೆದಿರ್ತಾರೆ. ಅವ್ರಿಗೆ ಈ ಒಂದು ವಿವಿಧ ತಳಿಗಳು ಮಿಕ್ಸ್ ಆಗಿರೋದ್ರಿಂದ ತುಂಬ ನಷ್ಟ ಆಗಿರೋದಾಗಿ ಅವರು ನಮ್ಮಲ್ಲಿ ಮನವಿ ಸಲ್ಲಿಸಿದ ಇವತ್ತು ನಾವು ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ ಮತ್ತು ತೋಟಗಾರಿಕೆ ಇಲಾಖೆ ಶಿರಾ ಇವು ಅಧಿಕಾರಿಗಳು ಜಂಟಿಯಾಗಿ ಬಂದು ಸ್ಥಳ ಪರಿಶೀಲನೆ ಮಾಡ್ತಿದ್ವಿ. ಈ ಸ್ಥಳ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ವಿವಿಧ ತಳಿಗಳನ್ನು, ಗಣೇಶ ಇದೆ ಒಂದೇ ತಾಕಿನಲ್ಲಿ ಗಣೇಶ ತಳಿ ಇದೆ, ಅದೇ ರೀತಿ ರೂಬಿ ಮತ್ತು ಅರಕ್ತ, ಹೀಗೆ ವಿವಿಧ ತಳಿಗಳು ಮಿಕ್ಸ್ ಆಗಿರೋದ್ರಿಂದ ರೈತರಿಗೆ ತುಂಬ ನಷ್ಟ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಇವತ್ತು ಏನು ಇದನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಏನು ವಾಸ್ತವ ರೀತಿಯಲ್ಲಿ ನಾವು ನೋಡ್ತೇವೆ ಅದನ್ನು ವರದಿಯನ್ನು ಸರ್ಕಾರಕ್ಕೆ ನಮ್ಮ ಮೇಲಾಧಿಕಾರಿಗಳ ಮೂಲಕ ಸೂಕ್ತ ವರದಿಯನ್ನು ನಾವು ಈ ಮೂಲಕ ಸಲ್ಲಿಸ್ತೀವಿ ಅಂತೇಳಿ ರೈತರಿಗೆ ಭರವಸೆಯನ್ನು ನೀಡ್ತಾ, ನಾವೆಲ್ಲರೂ ರೈತೊಟ್ಟಿಗೆ ಇಲಾಖೆ ಇರುತ್ತೆ, ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಲಿಕ್ಕೆ ಬಿಡೋದಕ್ಕೆ ಯಾವುದೇ ಇದಿಲ್ಲ. ಹಾಗಾಗಿ ರೈತರೊಟ್ಟಿಗೆ ಇಲಾಖೆ ಯಾವತ್ತೂ ಇರುತ್ತೆ. ಹಾಗಾಗಿ ರೈತರು ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಇಲಾಖೆಯೊಂದಿಗೆ ಸಹಕರಿಸಬೇಕಂತ ಕೊಡ್ತಾ ಎಲ್ಲರಿಗೂ ನಮಸ್ಕಾರ ಅಂತ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಆತ್ಮೀಯ ರೈತ ಬಾಂಧವರೇ, ಇವತ್ತು ಶಿರಾ ತಾಲೂಕಿನ ಹಲವಾರು ದಾಳಿಂಬೆ ರೈತರ ತೋಟಗಳಿಗೆ ಇವತ್ತು ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ಅಧಿಕಾರಿಗಳು, ವಿಜ್ಞಾನಿಗಳು ಆಗಿರ್ತಕ್ಕಂಥ ಪ್ರಶಾಂತ್ ಸರ್ ಮತ್ತು ಸೋಮಶೇಖರ್ ಸರ್ ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಿರಾ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಶಶಿಧರ್ ಅವರು ಮತ್ತು ಶಿವಕುಮಾರ್ ಸರು ಹಾಗೂ ಇತರೆ ಸಿಬ್ಬಂದಿಗಳೆಲ್ಲ ಸೇರಿ ಇವತ್ತು ನಮ್ಮ ಶಿರಾ ತಾಲೂಕಿನ ದಾಳಿಂಬೆ ತೋಟಗಳಿಗೆ ಬಂದಿದ್ದಾರೆ. ಕಾರಣ, ನಾವೇನು ಕಳೆದ ಬಾರಿ ಈ ಒಂದು ಗುಜರಾತ್ ಮೂಲದ ಶಯನೋ ಬಯೋಟೆಕ್ ಅಂತಕ್ಕಂತಹ ಒಂದು ಕಂಪನಿಯಿಂದ ದಾಳಿಂಬೆ ಸಸಿಗಳನ್ನು, ಅಂದರೆ ಅಂಗಾಂಶ ಕೃಷಿಯಾಗಿರ್ತಕ್ಕಂಥ, ಅಂದರೆ ನಾವೇನು ಟಿಶ್ಯೂ ಕಲ್ಚರ್ ಅಂತ ಏನು ಹೇಳ್ತೀವಿ, ಆ ಟಿಶ್ಯೂ ಕಲ್ಚರ್ ಸಸಿಗಳನ್ನು ನಾವು ಲಕ್ಷಾಂತರ ಸಸಿಗಳನ್ನು ನೂರಾರು ರೈತರು ಶಿರಾ ತಾಲೂಕಿಗೆ ತರಿಸಿದ್ವಿ. ಆ ತರಿಸಿದಂಥ ಸಂದರ್ಭದಲ್ಲಿ ಇವತ್ತು ನಾವು ನೋಡಿದಾಗ ಎಲ್ಲ ಗಿಡಗಳು ಮಿಕ್ಸ್ ಬಂದಿದ್ದಾವೆ. ನೋಡ್ತಾ ಇರ್ಬೋದು, ಈಗ ಒಂದು ಗಣೇಶ, ರೂಬಿ ಅಂತ ನಮಗಿದು ಹೊಸ್ದು. ಆದರೆ ಈ ಒಂದು ತಳಿ ಮಿಕ್ಸ್ ಬಂದಿರತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಾಗ ನಾವು ತೋಟಗಾರಿಕಾ ಇಲಾಖೆಗಳನ್ನು ಸಂಪರ್ಕಿಸಿದ್ವಿ. ಅದೇ ರೀತಿಯಾಗಿ ನಮ್ಮ ಶಾಸಕರಾಗಿದ್ದಂಥ ಜಯಚಂದ್ರ ಸಾಹೇಬ್ರನ್ನ ಸಂಪರ್ಕಿಸಿದ್ವಿ. ಈಗ ಸೆಷನ್ ನಡೀತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಾಹೇಬರು ಗಮನಕ್ಕೆ ತಂದಾಗ ಅವ್ರೇನು ಮಾಡಿದ್ರು, ಖುದ್ದಾಗಿ ತೋಟಗಾರಿಕಾ ಇಲಾಖೆ ಕಾರ್ಯದರ್ಶಿಯವರನ್ನು, ಈ ಇಲಾಖೆಯ ಕಾರ್ಯದರ್ಶಿಯವರನ್ನು ಕರೆಸಿ, ಜಂಟಿ ಕಾರ್ಯದರ್ಶಿಯನ್ನು ಕರೆಸಿ ಖುದ್ದಾಗಿ ಮಾತಾಡಿ ಇವತ್ತು ಅವರ ಸಲಹೆ ಸೂಚನೆ ಮೇರೆಗೆ ಇವತ್ತು ನಮ್ಮ ತೋಟಗಾರಿಕಾ ಇಲಾಖಾ ಅಧಿಕಾರಿಗಳು ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿಯ ವಿಜ್ಞಾನಿಗಳು ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದಾರೆ. ಇವತ್ತು ಅವರು ವಿಸ್ತೃತ ವರದಿಯನ್ನು ಕೊಡಬೇಕು ಅಂತ ಅವ್ರು ನಾವು ಕೇಳಿದ್ವಿ. ಅದೇ ರೀತಿಯಾಗಿ ಬಂದು ಇವತ್ತು ನಮ್ಮ ತೋಟದಕ್ಕೆ ಬಂದು ಅವರು ಖುದ್ದಾಗಿ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ಇದನ್ನ ಹೆಚ್ಚಿನ ಮಾಹಿತಿಯನ್ನು ನಮ್ಮ ತೋಟಗಾರಿಕಾ ವಿಜ್ಞಾನಿಗಳು ಇವತ್ತು ಕೊಡ್ತಾರೆ, ಅವರಿಗೆ ಕೊಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಶಿರಾ ಭಾಗದಲ್ಲಿ ಬರಗೂರು ಗ್ರಾಮದ ಸುತ್ತಮುತ್ತಲ ಗ್ರಾಮಗಳಲ್ಲಿ ಈ ಒಂದು ದಾಳಿಂಬೆ ತೋಟಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬ ರೈತನ ಏನು ಇವತ್ತು ಈ ಒಂದು ಸಮಸ್ಯೆ ಆಗಿದೆ. ಗುಜರಾತ್ ಮೂಲದ ಒಂದು ಸಂಸ್ಥೆಯಿಂದ ಏನು ಇವತ್ತು ದಾಳಿಂಬೆ ಸಸಿಗಳನ್ನು ರೈತ ಒಂದವರು ತಂದಿದ್ದರು. ಸೊ ಅವೆಲ್ಲ ಏನಪ್ಪ ಅಂದರೆ ಸೋನಾ ಬಯೋಟೆಕ್ಕಿಂದ ಏನು ತಂದಿದ್ದರು. ಹಾಗಾಗಿ ಇವೆಲ್ಲ ನಾವು ಪರಿಶೀಲನೆ ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿಯೊಂದು ತೋಟದಲ್ಲೂ ಏನಪ್ಪ ಅಂತಂದರೆ ಮಿನಿಮಮ್ 3 ರಿಂದ 4 ತಳಿಗಳು ಬಂದಿರತಕ್ಕಂಥದ್ದು. ಆ ತಳಿಗಳು ಏನಪ್ಪ ಅಂದರೆ ವಿಶೇಷವಾಗಿ ನಾವು ಅರಕ್ತ ಅಂತ ಕರಿತೀವಿ, ರೂಬಿ ಅಂತ ಕರಿತೀವಿ, ಗಣೇಶ ಅಂತ ಕರಿತೀವಿ, ಹಾಗೆ ಮೃದುಲ ಅಂತ ಬರುತ್ತೆ. ಆಮೇಲೆ ಸ್ವಲ್ಪ ಮಟ್ಟಿಗೆ ಭಗವ, ಈಗ ಪ್ರಚಲಿತಕ್ಕಂಥ ತಳಿ ಭಗವ. ಸೊ ಇದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಏನಪ್ಪ ಅಂದರೆ ನಮಗೆ ಗಣೇಶ ಮತ್ತು ಅರಕ್ತ ಮತ್ತು ರೂಬಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ನೋಡಿ, ನಾನು ಹಿಡ್ಕೊಂಡಿದ್ದೀನಲ್ಲ ರೂಬಿ. ಸೊ ಇದು ಹೆಚ್ಚು ಪ್ರಮಾಣದಲ್ಲಿ ನಮ್ಮ ಈ ರೈತರಲ್ಲಿ ಬಾಂಧವರಲ್ಲಿ ತೋಟದಲ್ಲಿ ಬರ್ತಾ ಇದೆ. ತುಂಬ ಪ್ರಮಾಣದಲ್ಲಿ ಇದು ಮಿಕ್ಸರ್ ಆಗಿದೆ ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಸೊ ನೋಡಿ, ಗಣೇಶ ನೋಡಿ ಯಾವ ರೀತಿ ಗಣೇಶ ಮಿಕ್ಸ್ ಆಗಿ ಬಂದಿರತಕ್ಕಂಥದ್ದು. ಹಾಗೆ ನಾವು ಅರಕ್ತ ಆ ಕಡೆ ಗಿಡದಲ್ಲಿ ಹೋದರೆ ರೂಬಿ, ಅರಕ್ತ ಬಂದಿರತಕ್ಕಂಥದ್ದು ಹೆಚ್ಚು ಪ್ರಮಾಣದಲ್ಲಿ ರೈತರಿಗೆ ಇವು ಮಿಕ್ಸ್ ಆಗಿ ಬಂದಿದೆ. ಒಂದು ಲೈನ್ 100 ಗಿಡದಾಗೆ ಒಂದು ಗಿಡ ಮಾತ್ರ ಭಗವ ಬಂದಿದೆ.
ಸೊ ಹಾಗಾಗಿ ಹೆಚ್ಚು ಪ್ರಮಾಣದಲ್ಲಿ ಏನಪ್ಪ ಅಂದರೆ ಮಿಕ್ಸಾ ಔಟ್ಡೇಟೆಡ್ ಆಲ್ಮೋಸ್ಟ್ 20 ವರ್ಷದಿಂದ 25 ವರ್ಷದಿಂದನೇ ಗಣೇಶ ಇತ್ತು. ಈಗ ಅದು ನಮ್ಮ ಮಾರ್ಕೆಟಲ್ಲಿ ಎಲ್ಲೂ ಇಲ್ಲ ಗಣೇಶ. ಅದೇ ರೀತಿ ಅರಕ್ತನಾಗಿರ್ಬೋದು, ಮೃದುಲಾಗಿರ್ಬೋದು, ಜ್ಯೋತಿ ಕೆಲವೊಂದು ಆಲ್ಮೋಸ್ಟ್ ವೆರೈಟಿಗಳು ಏನಪ್ಪ ಅಂದರೆ ಔಟ್ಡೇಟೆಡ್ ಈಗ ಇರ್ತಕ್ಕಂಥ ಪ್ರಚಲಿತ ಇರ್ತಕ್ಕಂಥದ್ದು ಭಗವ ಮತ್ತು ಭಗವ ಸೂಪರ್ ಅಂತ ಬರ್ತಾ ಇದೆ, ಶರದ್ ಕಿಂಗ್ ಬರ್ತಾ ಇದೆ, ಆಮೇಲೆ ಸೊಲ್ಲಾಪುರ್ ಲಾಲ್ ಅಂತ ಈಗ ಪ್ರಚಲಿತ ಇರ್ತಕ್ಕಂಥ ತಳಿಗಳು ಅವು ಏನಪ್ಪ ಅಂದರೆ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇರ್ತಕ್ಕಂಥ ತಳಿಗಳು. ಇದಕ್ಕೇನಪ್ಪ ಅಂದರೆ ಈ ಒಂದು ಸಂಸ್ಥೆ ಏನಪ್ಪ ಅಂತಂದರೆ ರೈತನಿಗೆ ಇವತ್ತು ಮಿಕ್ಸರೆಲ್ಲ ಕೊಟ್ಬಿಟ್ಟು ಏನಪ್ಪ ಅಂದರೆ ತುಂಬ ಲಾಸ್ ಆಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಶಶಿಧರ್ ಅವರು ಬಂದಿದ್ದಾರೆ, ಅವರ ಸಿಬ್ಬಂದಿ ವರ್ಗದವರು ಬಂದಿದ್ದೀವಿ, ಎಲ್ಲ ರೈತ ಬಾಂಧವರು ಇದ್ದಾರೆ. ಹಾಗಾಗಿ ಇವನ್ನ ಪರಿಶೀಲನೆ ಮಾಡಿ ಒಂದು ಸೂಕ್ತ ಮಾಹಿತಿ ಅಂದರೆ ಇಲ್ಲಿ ಏನು ವಾಸ್ತವ ಸ್ಥಿತಿ ಇದೆ ಅದನ್ನು ನಾವು ಇಲಾಖೆಗೆ ನಾವು ಸರ್ಕಾರಕ್ಕೆ ನಾವು ಒಂದು ವರದಿಯನ್ನು ಖಂಡಿತವಾಗಿ ನಾವು ಕೊಡ್ತೀವಿ ಅಂತಲೇ ರೈತ ಬಾಂಧವರಿಗೆ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಹೆಸರು ರಾಗಲಹಳ್ಳಿ ವೀರನಾಗಪ್ಪ ಅಂತಂದೇಳಿ. ನಮಗೆ ದಾಳಿಂಬೆ ಸಸಿ ನಾಟಿ ಮಾಡೋಕ್ಕೆ ಗೂಟಿ ಸಸಿ ರೋಗ ಜಾಸ್ತಿ ಅಂತಂದೇಳಿ ಬೀಜ ಸಸಿ ತಂದಿಕ್ಕಾನ ಅಂತಂದೇಳಿ ಶೇನೋ ಬಯೋಟೆಕ್ ಕಂಪನಿ ಗುಜರಾತ್ ಇಂದನ ನಮ್ಮ ಆನಂದ್ ಸಾರು ಒಳ್ಳೆ ತಳಿ ರೋಗ ರಹಿತ ತಳಿ ತಾಂಡಿಕ್ರಿ ಅಂತಂದೇಳಿ ಅವರು ಒಂದು ಮಾರ್ಗದರ್ಶನ ಮಾಡಿರು. ಮಾರ್ಗದರ್ಶನ ಮಾಡಿದಾಗ ಇರಲಿ ಆಯಿತು ಅಂತಂದೇಳಿ ನಾವು ಈ ಗೂಟಿ ಸಸಿ ಬದಲಿಗೆ ಏನು ಮಾಡೀವಿ, ಈ ಬೀಜದ ಸಸಿನೇ ತಂದು ನಾಟಿ ಮಾಡೀವಿ. 2000 ಗಿಡ ನಾನು ನಾಟಿ ಮಾಡಿದ್ದೀನಿ. ನಾಟಿ ಮಾಡಿರೋದಕ್ಕೆ ಖರ್ಚು 15ರಿಂದ 20 ಲಕ್ಷ ರೂಪಾಯಿ ಲೆವೆಲ್ಗೆ ಖರ್ಚು ಮಾಡಿದ್ದೀನಿ. ಪೂರ್ತಿ ಯಾವುದೇ ಒಂದು ಇಷ್ಟು 2000 ಗಿಡದಾಗೆ ಕನಿಷ್ಠ ಅಂದರೆ ಒಂದು 25ರಿಂದ 30 ಗಿಡ ಭಗವ ತಳಿ ಬಿಟ್ಟ ಮೇಲೆ ಇನ್ನಿದ್ದೆಲ್ಲ ಪ್ರತಿಯೊಂದು ಗಿಡನೂ ಮಿಕ್ಸ್ ಆಗೈತೆ. ಎಲ್ಲ ತಳಿನೂ 5 ವೆರೈಟಿ ಐತಿ, ಇದರಲ್ಲಿ 5 ವೆರೈಟಿ ಐತೆ. ಇದನ್ನು 1,60,000 ರೂಪಾಯಿಗೆ ಬೆಳಗ್ಗೆ ಬಿಟ್ಟಿದ್ದಂಥ ಟೈಮ್ನಾಗೆ ಇದ್ರದ್ದು ಏನು ಮಿಕ್ಸ್ ಆಗೈತೆ ಎಂಬುದು ಅವಾಗ ಗೊತ್ತಾಯ್ತು. ಸಣ್ಣ ಗಿಡದಾಗ ಯಾವುದೇ ಇದು ನಮಗೆ ಗೊತ್ತಾಗಲಿಲ್ಲ. ಬೆಳಗ್ಗೆ ಬಿಟ್ಟಾಗ ಇದು ಹಿಂಗೆ ಮಿಕ್ಸ್ ಆಗೈತೆ ಎಂಬುದು ಯಾವಾಗ ಗೊತ್ತಾಯ್ತೋ ಎಲ್ಲ ನಮ್ಗೆ ಆತಂಕ ಆಗಿ ನಮ್ಮ ಆನಂದ್ ಅವ್ರಿಗೆ ಮನವಿ ಮಾಡ್ಕೊಂಡಾಗ ಅವರೆಲ್ಲ ಬಂದು ಪರಿಶೀಲನೆ ಮಾಡಿ ವಿಡಿಯೋ ಮಾಡಿ ಶೇನೋ ಬಯೋಟೆಕ್ ಕಂಪ್ನಿ ಗುಜರಾತಿಗೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಒಂದು ಸ್ವಲ್ಪ ಗಲಾಟೆ ಮಾಡಿ ಅಲ್ಲೇ ಸ್ಟ್ರೈಕ್ ಮಾಡಿ ಅವ್ರಿಗೂ ವಿಚಾರ ತಿಳಿಸ್ಬಂದ್ವಿ. ಗಿಡದ್ದು ಏನು ಇದಾಗೈತೆ ಅದನ್ನು ಗಿಡದ ನಾವು ದುಡ್ಡು ಕೊಡ್ತೀವಿ ಅಂತಂದು ಹೇಳಿದರು. ದುಡ್ಡೂ ಕೊಡಲಿಲ್ಲ, ಏನೂ ಇಲ್ಲ. ಹಂಗಾಗಿ ಇಲ್ಲಿಗೆ ಕನಿಷ್ಠ ಒಂದು 15ರಿಂದ 20 ಲಕ್ಷ ರೂಪಾಯಿ ಲೆವೆಲ್ಗೆ ಖರ್ಚು ಮಾಡಿದ್ದೀವಿ. ಭಾಳ ಮನನೊಂದು ಬಿಟ್ಟಿದ್ದೀವಿ. ಈಗ ಇನ್ನೇನಿಲ್ಲ, ವಿಷ ಕುಡಿಯೋದೊಂದು ಬಾಕಿ ಉಳ್ಕೊಂಡೈತೆ ನಮಗೆ. ಅದೊಂದೇ, ಇನ್ನೇನು ಮಾರ್ಗ ಇನ್ನೇನು ಇಲ್ಲ. ಇದಕ್ಕೆ ನಮ್ಮ ಅಧಿಕಾರಿಗಳು, ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಬಂದವರೆ. ಇದ್ರದ್ದು ಏನು ವಿಸ್ತೃತ ವರದಿ ಸಲ್ಲಿಸಿ ನಮಗೆ ಪರಿಹಾರದ ರೂಪದಾಗೆ ಕೊಡೋ ವ್ಯವಸ್ಥೆ ಮಾಡಿಕೊಡ್ಲಿ ಅಂತಂದೇಳಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕೇಳ್ಕೊಳ್ತಿದ್ದೀನಿ. 15 ಲಕ್ಷ ಖರ್ಚು ಮಾಡಿ 1,60,000 15 ಲಕ್ಷ ಖರ್ಚು ಮಾಡಿರೋದಕ್ಕೆ 1,60,000 ರೂಪಾಯಿಗೆ ಕೊಟ್ಟಿದ್ದೀನಿ. ಅದು 1,80,000 ರೂಪಾಯಿ ಕೊಟ್ಟಿದ್ದೆ. ಅವರು ಇಲ್ಲಪ್ಪ ಲಾಸ್ ಆಗುತ್ತೆ ನಮಗೆ ತೋಟನೇ ಬೇಡ ಅಂತಂದೇಳಿ ಅಡ್ವಾನ್ಸ್ 5,000 ರೂಪಾಯಿ ಕೊಟ್ಟಿದ್ದರು. 5,000 ರೂಪಾಯಿನೂ ನೀನೇ ಇಟ್ಕ, ನಮಗೆ ತೋಟ ಬೇಡ ಅಂತಂದೇಳಿ ಬಿಟ್ಟು ವಾಪಸ್ ಹೋಗ್ತಿದ್ರು. ತಿರ್ಗಾ 20,000 ರೂಪಾಯಿ ಕಡಿಮೆ ಮಾಡಿ 1,60,000 ರೂಪಾಯಿಗೆ ಕೊಟ್ಟಿದ್ದೀವಿ. ಈಗ ಆಲ್ರೆಡಿ ಏನು 2,000 ಗಿಡದಾಗೆ ಬಂದೈತೆ. ಆ ಹಣ್ಣು ಆಲೆ 2 ಸರಿ ಕಿತ್ಕೊಂಡು ಹೋಗ್ಯವ್ರೆ. ಆದರೂ ಅವರಿಗೆ ಲಾಸು. ಈ ತಳಿ ಇಟ್ಟಿರೋ ನಾಟಿ ಮಾಡಿರೋ ಸಲುವಾಗಿ ಇದು ಮಾರ್ಕೆಟಲ್ಲಿ ಬೆಲೆ ಇಲ್ಲ. ಮಾರ್ಕೆಟಲ್ಲಿ ಬೆಲೆ ಇಲ್ಲದಕ್ಕೋಸ್ಕರನೇ ಅವ್ರಿಗೂ ಲಾಸ್ ಆಗೈತೆ ಅಂತಂದೇಳಿ ಇನ್ನು ಉಳಿದ ಹಣ್ಣನ್ನು ನಾವು ಕೀಳೋದು ಕಷ್ಟ ಐತೆ ಅಂತಂದೇಳಿ ಬರೀ 80,000 ರೂಪಾಯಿ ಮಾತ್ರ ಕೊಟ್ಟು ಹಣ್ಣು ಕಿತ್ಕೊಂಡು ಹೋಗ್ಯವ್ರಿ. ಈಗ ಇನ್ನು 60,000 ಹೇಳಿ ಬರೀ 80,000 ಕೊಟ್ಟು ಇನ್ನು ಉಳಿಕೆ ಏನು ಹಣ್ಣು ಐತೆ ಅದನ್ನು ಕಿತ್ಕೊಂಡು ಹೋದಾಗ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿವ್ರೆ. ಅವ್ರು ಕೊಡೋವರೆಗೂ ನೆಚ್ಚಿಗೆ ಇಲ್ಲ, ಅದು ಗ್ಯಾರಂಟಿ ಇಲ್ಲ. ಅಂದ್ರೆ ಈಗ ನೀವು 15 ಲಕ್ಷ ಖರ್ಚು ಮಾಡಿ ಇಲ್ಲಿವರೆಗೂ 80,000 80,000 ರೂಪಾಯಿ ಮಾತ್ರ ತಗೊಂಡಿದ್ದೀವಿ ನಾವು. ಆದ್ರೆ ಇವಾಗ ಗಿಡನ ಕಿತ್ತಾಕ್ಬೇಕು ಅನ್ನೋದು ಎಲ್ಲರ ರೈತರ ಸಲಹೆ. ಎಲ್ಲರ ಸಲಹೆನೂ ಇಲ್ಲಿ ಸ್ಥಳೀಯವಾಗಿ ಇದಕ್ಕೆ ಮಾರ್ಕೆಟ್ನಲ್ಲಿ ವ್ಯಾಲ್ಯೂ ಇಲ್ಲ. ಇದಕ್ಕೆ ವ್ಯಾಲ್ಯೂ ಇಲ್ಲದ ಇದನ್ನು ನಾವು ಏನು ಮಾಡೋಕ್ಕೂ ಆಗಲ್ಲ, ಇಟ್ಕೊಂಬಕ್ಕೂ ಆಗಲ್ಲ, ಕಿತ್ತಾಕಿ ಬೇರೆ ಇದನ್ನ ಇಡೋ ವ್ಯವಸ್ಥೆ ಮಾಡೋಣ ಅಂತಂದೇಳಿ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀವಿ ನಾವು.